ಹೇ ಹಾಯ್ ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ನೊಣವಿನಕೆರೆ ಹತ್ರ ಇರೋ ಕಾಡಸಿದ್ದೇಶ್ವರ ಮಠದಲ್ಲಿದ್ದೀವಿ. ಸೊ ದೇವಸ್ಥಾನಕ್ಕೆ ಫ್ಯಾಮಿಲಿ ಜೊತೆಲಿ ಹೋಗೋದು ತುಂಬ ಮಸ್ತ್ ಇರುತ್ತೆ. ನಾವು ಇವತ್ತು ಏನಿಲ್ಲ ಅಂದರೂ 10ರಿಂದ 15 ಜನ ಈ ದೇವಸ್ಥಾನಕ್ಕೆ ಬಂದಿದ್ದೀವಿ. ಕಾಡಸಿದ್ದೇಶ್ವರ ದೇವಸ್ಥಾನದ ವಿಶೇಷತೆ ಏನು ಅಂತ ಅಂದರೆ, ಇಲ್ಲಿ ಮಕ್ಕಳುಗಳು ಬೇರೆ ಬೇರೆ ಊರಿಂದ ಎಲ್ಲ ಬಂದು ಉಳ್ಕೊಂಡಿರ್ತಾರೆ. ಹಾಗೆಯೇ ಆ ಮಕ್ಕಳಿಗೆ ಫ್ರೀಯಾಗಿ ಎಜುಕೇಷನ್ ಕೊಡೋದಾಗಲಿ, ಅಥವಾ ಫ್ರೀಯಾಗಿ ಊಟ ತಿಂಡಿ ಕೊಡೋದಾಗಲಿ, ಅಥವಾ ಅವರಿಗೆ ಸ್ಟೇ ಆಗೋಕ್ಕೆ ಅಂತ ಹೇಳಿ ಜಾಗ ಕೊಡೋದಾಗಲಿ, ಎಲ್ಲ ಕೆಲಸಗಳನ್ನ ಈ ದೇವಸ್ಥಾನದಲ್ಲಿ ಮಾಡ್ತಾಯಿದ್ದಾರೆ. ಸೊ ಮಕ್ಳುಗಳ್ನ ನೋಡೋಕ್ಕೂ ಒಂಥರ ಖುಷಿ ಆಗುತ್ತೆ. ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳಿಂದ ದೊಡ್ಡ ಮಕ್ಕಳವರೆಗೂ ಕೂಡ ಎಲ್ಲ ಪ್ರತಿಯೊಬ್ಬರು ಹೋಗಿ ಸ್ಟೇ ಆಗಿದ್ದಾರೆ ಅಲ್ಲಿ. ಸೀರಿಯಸ್ಲಿ ನಾನು ಈ ಕಾಡಸಿದ್ದೇಶ್ವರ ಮಠನ ಒಂದು ಸತಿನೂ ಕೂಡ ವಿಸಿಟ್ ಮಾಡಿರಲಿಲ್ಲ. ತುಂಬ ಜನ ಹೇಳ್ತಿದ್ರು ಕಾಡಸಿದ್ದೇಶ್ವರ ಮಠ ತುಂಬ ಚೆನ್ನಾಗಿದೆ, ದೇವಸ್ಥಾನ ಕೂಡ ತುಂಬ ಚೆನ್ನಾಗಿದೆ ವಿಸಿಟ್ ಮಾಡೋಕ್ಕೆ, ಹಾಗೆ ಊಟ ಕೂಡ ತುಂಬ ಚೆನ್ನಾಗಿ ಕೊಡ್ತಾರೆ ಅಂತ ಹೇಳಿ. ಬಟ್ ನನಗೆ ತುಂಬ ಸತಿ ಹೋಗಬೇಕು ಅಂತ ಆಸೆ ಇತ್ತು, ಹೋಗೋಕ್ಕೆ ಟೈಮೇ ಇರಲಿಲ್ಲ. ಈ ಸತಿ ಹೋದಾಗ ನನಗೆ ಫುಲ್ ಖುಷಿ ಆಯಿತು. ಅದರಲ್ಲೂ ಇಲ್ಲಿ ಫ್ರಂಟ್ ತುಂಬ ಮಸ್ತಾಗಿದೆ. ಕುತ್ಕೊಂಡು ಹಂಗೆ ಒಂದು ಸ್ವಲ್ಪ ಡೀಪ್ ಥಿಂಕ್ ಮಾಡಿದ್ರೆ ಎಷ್ಟು ನೇಚರ್ ಫೀಲ್ ಮಾಡ್ಕೋಬೋದು ಅಂತ ಅಂದರೆ, ಮಕ್ಳಿಗೆ ಕರ್ಕೊಂಬಂದ್ರು ಅಂತೂ ಅದ್ಭುತವಾಗಿ ಪ್ರಾಣಿಗಳನ್ನೆಲ್ಲ ನೋಡಿಕೊಂಡು ದೇವಸ್ಥಾನದ ಹತ್ರ ಎಲ್ಲ ಟೈಮ್ ಕಳ್ಕೊಂಡು ಆರಾಮಾಗಿ ಹೋಗ್ಬೋದು ಅಂತ ಅನ್ನಿಸ್ತು. ನನಗಂತೂ ಎವ್ವಿ ಖುಷಿ ಆಯಿತು. ಎಷ್ಟೊಂದು ದಿವಸ ಆಗಿತ್ತು ಎಲ್ಲ ಕಡೆ ಹೋಗಿ, ಅದರಲ್ಲೂ ಫ್ಯಾಮಿಲಿ ಜೊತೆಲಿ ಹೋಗಿ ಎಷ್ಟೋ ವರ್ಷಗಳೇ ಆಗೋಗಿದ್ವು. ಇದಂತೂ ಮಸ್ತ್ ವಿಸಿಟ್ ಅಂತ ಅನ್ನಿಸ್ತು. ನೋಡಿ ಅಲ್ಲಿ ಪ್ರಾಣಿಗಳಂತ ಹೇಳಿದೆ, ನಾವು ಫಸ್ಟ್ ನೋಡಿದ್ದೆ ಅಲ್ಲಿ ಕುದುರೆ. ಸೊ ಕುದುರೆ ನೋಡ್ತಿದ್ದಂಗೆ ನಂಗೆ ಸಖತ್ ಖುಷಿ ಆಯಿತು. ಅದು ಬಿಳಿ ಕುದುರೆ, ಸೇಮ್ ಆಲ್ಮೋಸ್ಟ್ ಝೂ ಅಲ್ಲಿ ನೋಡಿದ ಫೀಲೇ ಅನ್ನಿಸ್ತು ನನಗೆ. ನೆಕ್ಸ್ಟು ನಾವು ಊಟ ಮಾಡೋಕ್ಕೆ ಅಂತ ಹೇಳಿ ದಾಸವಾಳಕ್ಕೆ ಹೋದು. ಆ ದಾಸವಾಳದ ಹತ್ರ ಆನೆ ನಿಂತಿತ್ತು. ಸೊ ಆನೆ ಮಾತ್ರ ಹೆಂಗೆ ಆಡ್ತಿತ್ತು ಅಂದರೆ, ಒಂದು ನಿಮಿಷನೂ ಸುಮ್ಮನೆ ಇರ್ತಿರ್ಲಿಲ್ಲ. ನಮ್ಮ ಅಮೂಲು ಆಡ್ದಂಗೆ ಆಡ್ತಿತ್ತು ಸೇಮು. ಅದ್ರ ಹತ್ರ ಹೋಗೋಕ್ಕೆ ಸ್ವಲ್ಪ ಭಯ ಆಗ್ತಿತ್ತು, ಬಟ್ ನಾವು ದೂರದಲ್ಲೇ ನಿಂತ್ಕೊಂಡು ನೋಡಿದ್ವು, ಮಸ್ತಾಗಿತ್ತು. ಆಚೆಗಡೆಯಲ್ಲಂತೂ ದಾಸವಾಳದ ಹತ್ರ ನೇಚರು ಮಸ್ತಾಗಿದೆ. ನನಗಂತೂ ಅಲ್ಲೇ ಇದ್ಬಿಡೋಣ ಅನ್ನೋಷ್ಟು ಫೀಲ್ ಆಗ್ತಿತ್ತು. ಸೊ ಅದರಲ್ಲೂ ನೋಡಿ ಹೆಂಗೆ ವಿಸಿಟ್ ಮಾಡ್ತಾಯಿದ್ದಾರೆ ಜನಗಳು ಅಂತ. ಸಂಡೇ ಆದ್ರೂ ಜನ ಬರ್ತಾನೆ ಇದ್ರಲ್ಲಿ, ಅಂದರೆ ಅಷ್ಟೊಂದು ರಶ್ ಇರಲಿಲ್ಲ, ಹೋಗೋರು ಬರೋರು ಇದ್ದರು ಅಷ್ಟೇ. ನೋಡಿ ಈ ಮಕ್ಳುಗಳನ್ನ ಎಲ್ಲ ಅಲ್ಲಿರೋರೇ ಇವರು. ಸೊ ನಾವು ಅಲ್ಲಿಗೆ ಹೋಗಿ ಎಲ್ಲ ಊಟ ಮಾಡಿಕೊಂಡು, ಊಟ ಬಂದು ಅವತ್ತು ವಾಂಗಿಬಾತ್ ಮಾಡಿದರು. ವಾಂಗಿಬಾತ್ ಮತ್ತು ಮಜ್ಜಿಗೆ ಕೊಡ್ತಿದ್ರು. ವಾಂಗಿಬಾತು ತುಂಬ ಚೆನ್ನಾಗಿತ್ತು. ಸೊ ತಿನ್ಕೊಂಡು ಹಾಗೆ ಹಿಂದೆಗಡೆ ದಾಸವಾಳದ ಹಿಂದೆ ಹಸುಗಳನ್ನ ಸಾಕಿದ್ದಾರೆ ಅಂತ ಹೇಳಿದ್ರು. ಸೊ ಗೋಶಾಲೆ ಅಂತ ಹೇಳಿ ಅದರ ನೇಮ್ ಇತ್ತು. ನಾವು ಎಲ್ಲರೂ ಅಲ್ಲಿಗೆ ಹೋದ್ವು ಹಸುಗಳನ್ನ ನೋಡೋಣ ಅಂತ ಹೇಳಿ. ಹಸುಗಳನ್ನ ಏನೋ ಮಲ್ನಾಡ್ ಗಿಡ್ಡ ಅಂತ ಏನೋ ಕರೀತಿದ್ರು. ಸೊ ಅಲ್ಲಿಂದ ಹಿಡ್ಕೊಂಬಂದಿರಬೇಕು ಅಂತ ಅನಿಸುತ್ತೆ. ಹಾಗೆ ನಾಟಿ ಹಸುಗಳಿದ್ವು, ಹಾಗೆ ಮಾಮೂಲಿ ಹಸುಗಳು ಕೂಡ ಇದ್ವು. ಅಲ್ಲಿ ಪುಟ್ಟು ಪುಟ್ಟು ಕರುಗಳನ್ನ ನೋಡೋಕ್ಕೆ ತುಂಬ ಖುಷಿ ಆಗ್ತಿತ್ತು. ಸೊ ನೀವು ಒಂದು ಸತಿ ಯಾವಾಗಲಾದರೂ ನೊಣವಿನಕೆರೆ ರೂಟ್ ಅಥವಾ ಟಿಪ್ಟೂರ್ ರೂಟ್ ಓಡಾಡ್ತಿದ್ರೆ ಒಂದು ಸತಿ ಹೋಗಿ ದೇವಸ್ಥಾನನ ವಿಸಿಟ್ ಮಾಡಿ. ನಿಜವಾಗ್ಲೂ ಮೈಂಡ್ ತುಂಬ ಫ್ರೆಶ್ ಆಗುತ್ತೆ. ನನಗಂತೂ ಮೈಂಡ್ ಬ್ಲೋಯಿಂಗ್ ಅಂತ ಅನ್ನಿಸ್ತು. ಸೊ ಈ ದೇವಸ್ಥಾನ ಒಂದು ಸತಿ ಹೋಗಿ ವಿಸಿಟ್ ಮಾಡಿದ್ರೂ ಮನಸ್ಸಿಗೆ ತುಂಬ ಪೀಸ್ ಸಿಗುತ್ತೆ. ಹಸುಗಳು ನೋಡ್ತಿದ್ರೇ ಹೆವಿ ಖುಷಿ ಆಗುತ್ತೆ. ನೋಡಿ ಒಂದೊಂದು ಥರ ಇದೆ. ಈ ಪುಟ್ ಕರುಗಳು ಮಾತ್ರ ನನಗೆ ನೋಡೋಕ್ಕೆ ತುಂಬ ಕ್ಯೂಟ್ ಅಂತ ಅನ್ನಿಸ್ತಿತ್ತು. ಆ ಕರುಗಳಂತೂ ಸೇಮ್ ಪುಟ್ಟು ಪಾಪು ಥರ ಕಾಣಿಸ್ತಿದ್ವು. ನನಗೊಂದು ಮನೆಗೆ ಬಂದ್ಬಿಡ್ಬೇಕು ಅನ್ನೋ ಅಷ್ಟು ಆಸೆ ಆಗ್ತಿತ್ತು. ಸೊ ಇಲ್ಲಿ ನಮಗೆ ನಾಟಿ ಹಸುವಿನ ತುಪ್ಪ ಕೂಡ ಸಿಗುತ್ತೆ. ಅವರೇ ಬೆಣ್ಣೆಯಿಂದ ತುಪ್ಪ ಮಾಡಿಕೊಡ್ತಾರೆ. ಹಾಗಾಗಿ ನಾವು ತುಪ್ಪ ಕೇಳಿದ್ವು. 1 kgಗೆ 1500 ರೂಪಾಯಿನೋ ಹೇಳಿದ್ರು. ಹಾಗಾಗಿ ನಮಗೆ ಪ್ರೈಸ್ ಜಾಸ್ತಿ ಅಂತ ಅನ್ನಿಸ್ತು, ಬೇಡ ಅಂತ ಹೇಳಿ ಸುಮ್ಮಂದು. ಅಟ್ ಲಾಸ್ಟ್ ನಮ್ಮನು ದೊಡ್ಡ ಗಂಟೆ ಹೊಡೆದು ಇಲ್ಲಿ ವಿಸಿಟ್ನ ಮುಗಿಸಿದ್ರು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್.